ನೀವಂತ ಹೇಳೋ ತಾನೆ. ಲೇ ಹೇಳೋಕ್ಕಾಗೋದಿಲ್ಲ ಕಲ. ಕಡೆ ಪಕ್ಷ ಇವಾಗ ಫೋನಲ್ಲಾದರೂ ಮಾತಾಡ್ತಾವನೆ. ನಾನೇ ಅವನಂತ ಗೊತ್ತಾಗ್ಬಿಟ್ರೆ ಫೋನಲ್ಲೂ ಮಾತಾಡೋಕ್ಕಾಗೋದಿಲ್ಲ. ಅವ್ರಿಗೆ ಯಾವಾಗ ಗೊತ್ತಾದದೋ ಆಗಲೇ ಗೊತ್ತಾಗ್ಲಿ. ಅಲ್ಲಿ ಗಂಟ ಫೋನೆಯ. ನಿಮ್ಮದು ರೋಮಿಯೋ ಜೂಲಿಯಟ್ ಲವ್ ಸ್ಟೋರಿ ಹಂಗೆ ಅನ್ಕೊಳ್ಳ. ಸಿದ್ದು ನೋಡ್ರೆ ನಮ್ಮ ಮನೇಲಿ ಬರಕ್ಕೆ ಹೇಳಿದ್ದು. ಅದಕ್ಕೆ ಏನ್ ಸಿದ್ದು ಎಲ್ರು ಇಷ್ಟೊಂದು ಖುಷಿಯಾಗಿದ್ದೀರಾ? ಪಾರ್ಟಿನಾ? ಇಲ್ಲಪ್ಪ, ಎಲೆಕ್ಷನ್ ಮೀಟಿಂಗು. ಅದೇ ಅದಕ್ಕೆ ಈ ಎಲೆಕ್ಷನ್ ಮೀಟಿಂಗ್. ಸರಿ, ನೀವೆಲ್ಲ ಓಡ್ರಲ್ಲ. ನಾನು ಹೇಳಿದ್ದೆಲ್ಲ ಜ್ಞಾಪಿದ್ದಾನೆ. ನಾಳೆಗೆಲ್ಲ ರೆಡಿ ಆಗ್ಬಿಡ್ಬೇಕು. ರೈಟ್ ರೈಟ್. ನಾ ಯಾಕೋ ಇಷ್ಟೊಂದು ಬೇಜಾರಾಗಿದ್ಯಾ? ಅವ್ರಂದ್ರೆ ನಿಂಗೆ ಅಷ್ಟಿಷ್ಟನಾ? ಅವರು ನಿನ್ ಪ್ರಾಣನಾ? ತುಂಬಾ ನೆನಪಾಗ್ತಿದಾರಾ? ನೋಡು ಅಣ್ಣ, ಬಯಸೋರು ಯಾವತ್ತೂ ನಮಗೆ ಯಾವಾಗ್ಲೂ ಸಿಗಲ್ಲ. ನಮ್ಗೆ ಯಾರು ಸಿಕ್ಕಿದ್ದಾರೆ ಅವ್ರ ಜೊತೆ ಖುಷಿಯಾಗಿರ್ಬೇಕು. ನಿನ್ ಮನ್ಸಿನಲ್ಲಿ ಅವ್ರು ಇದ್ದಾರೆ ಅಂದ್ರೆ ಖಂಡಿತ ಒಂದಲ್ಲ ಒಂದಿನ ಅವ್ರು ನಿನಗೆ ಸಿಕ್ಕೇ ಸಿಗ್ತಾರೆ. ಅದಕ್ಕಾದ್ರೂ ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಅಯ್ಯೋ, ಅವ್ರನ್ನ ಮರಿ ಅಂತ ಹೇಳ್ತಿಲ್ಲ ನಾನು. ಕೆಲವು ಸಂಬಂಧಗಳು ಹೀಗೆ ಜೊತೆಲಿಲ್ಲ ಅಂದ್ರೂ ನಮ್ಮನ್ನ ಕಾಡ್ತವೆ. ಆದ್ರೆ ಇನ್ ಕೆಲವು ಸಂಬಂಧಗಳು ನಮ್ಗೆ ಹೊಸದಾಗಿ ಜೀವನ ಕೊಡುತ್ತೆ. ಇವಾಗ ಅವ್ರ ಜೊತೆನೇ ಇರಬೇಕು, ಅವ್ರ ಜೊತೆ ಮಾತಾಡ್ತಿರ್ಬೇಕು, ಅವ್ರನ್ನ ನೋಡ್ತಾ ಇರ್ಬೇಕು ಅಂತ ನಿಂಗೆ ಅನಿಸ್ತಾ ಇರುತ್ತೆ. ಸರಿ ಆಯ್ತು ಮಾವ, ಬನ್ನಿ ಊಟಕ್ಕೆ ಕುತ್ಕೊಳ್ಳಿ. ಇರಮ್ಮ, ಆಮೇಲೆ ಮಾಡೋಣ. ಏನವ ಎಲ್ಲ ಪಾರ್ಟಿಯವ್ರು ಸೇರ್ಕೊಂಡು ಏನೋ ಸಮ್ಮಿಶ್ರ ಸರ್ಕಾರ ನಡೆಸ್ತಾರಂಗಿದೆ. ಮನೆ ಅನ್ಮ್ಯಾಕೆ ಒಂದಾಗಿರ್ಬೇಕು ಕಲ, ಖುಷಿಯಾಗಿರುತ್ತೆ. ಅದು ನಿಜಾನವ. ಹತ್ರ ಹೊಸಿ ಮಾತಾಡ್ಬೇಕು, ಕುತ್ಕೊಳ್ಳ. ಏನವ ಅಂತ ವಿಷಯ ಮಾತಾಡೋದು? ನಮ್ಮ ಹುಲಿಗೆ ಒಂದ್ ಹೆಣ್ಣು ನೋಡಿದೀವಿ ಕಲ. ಏನು, ನಮ್ ಸಿದ್ದೇಗೌಡಿಗೆ ಹೆಣ್ಣು ನೋಡಿದಿರಿಯಾ? ಹೌದು ರೀ, ಇಬ್ರು ಜಾತಕನು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ. ಸಿದ್ದುದು ಆ ಹುಡುಗಿದು ಜೋಡಿ ಏನ್ ಮಾಡಿಸ್ದಾಗಿದೆ. ನಮ್ಮ ಅಂತಸ್ತಿಗೆ ತಕ್ನಾದ್ ಮನೆತನ. ಈ ಮನೆಗೆ ನಾನು ಎಂತ ಸೊಸೆ ತರಬೇಕು ಅನ್ಕೊಂಡಿದ್ದು, ಆ ಹುಡುಗಿ ಹಾಗೆ ಇದ್ದಾಳೆ. ಏನಮ್ಮಿ ಇಷ್ಟೆಲ್ಲ ನಡೀತಾ ಇದೆ, ಒಂದ್ ದಿವಸ ನನ್ನ ಕಿವಿಗೆ ಹಾಕ್ಲಿಲ್ವಲ್ಲ ನೀನು? ಜವರ ಗೊತ್ತಾಗದೆ ಆಗಿದೆ ಅನ್ನೋದು ಮುಖ್ಯ ಅಲ್ಲ ಕಲ. ಈಗ ನೀನೇ ಮಾತಾಡ್ಬೇಕಲ್ಲ ಅವ್ರ ಜೊತೆ. ಅಲ್ಲ ಕಣವ, ನಾನ್ ಮಾತಾಡ್ಬೇಕಾ? ಅವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ, ನಾನೇನಂತ ಮಾತಾಡ್ಲವ? ಇಲ್ಲ ಕಲ, ಅವ್ರು ನಿನಗೆ ಗೊತ್ತಿರೋರೆಯ. ನನಗ್ ಗೊತ್ತಿರೋರ? ಯಾರದು? ಆ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಮುನಿಸ್ವಾಮಿಯವ್ರ ಮಗಳು. ಜವರ ಯಾಕ್ಲ ಹಂಗ್ ಸಪ್ಪಕ್ಕೆ ಕುಂತ್ಕೊಂಡೆ? ಅವ್ರಿಬ್ರು ಚಿಕ್ಕೋರೇ ಆಗಿದ್ದಾಗ ಆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೋತೀವಿ ಅಂತ ಹೇಳಿದ್ದೆ ತಾನೆ? ಅಲ್ಲ ಕಣವ, ಯಾವತ್ತೋ ಮಾತಾಡಿದ್ದ ಇವತ್ತು ನಿಜ ಮಾಡಕ್ಕಾಯ್ತದ? ಯವಾ, ಸಂಬಂಧನೇ ಬೇರೆ, ರಾಜಕೀಯನೇ ಬೇರೆ. ರಾಜಕೀಯದಲ್ಲಿ ಸಂಬಂಧನೆಲ್ಲ ಬೆರ್ಸಕ್ ಹೋಗ್ಬಾರ್ದು. ಬೆರ್ಸಿದ್ರೆ ಚೆನ್ನಾಗಿರಕ್ಕಿಲ್ಲ ಕಣವ. ಏನಾದದ್ಲ? ರಾಜಕೀಯ ಅದ್ರ ಪಾಡ್ಗ ಅದಾಗತ್ತೆ ಕಲ. ಮದ್ವೆ ಆದ್ಮೇಲೆ ಆ ಹುಡುಗಿ ನಮ್ಮ ಮನೆಗೆ ಬರ್ತದೆ. ಏನಾಯ್ತದೆ ನೋಡ್ಲಾ, ನನಗಿದ್ಯಾವುದು ಗೊತ್ತಿಲ್ಲ. ನಮ್ಮನೆಗೆ ಆ ಹುಡುಗಿ ಸರಿ ಹೋಯ್ತಾಳೆ ಅಂತ ಅನ್ನಿಸ್ತೈತೆ ಆಟೆಯ. ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಕಣವ. ಏನತ್ತೆ ಇದು? ಇವ್ರು ಒಂದೇ ಮಾತಿಗೆ ಆಗಲ್ಲ ಅಂತ ಹೇಳ್ಬಿಟ್ರಲ್ಲ. ಇರು, ಅವ್ನಿಗೆಲ್ಲ ಹೇಳಿದೀವಲ್ವಾ, ಅವನು ಹೊಸಿ ಯೋಚನೆ ಮಾಡ್ಲಿ.
ಅತ್ತೆ ಜವರೇಗೌಡ ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾವನಲ್ಲ. ಹಲೋ ಜವರೇಗೌಡ, ಏನು ವಿಷಯ? ಎಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದಲ್ಲ, ಏನಾಯ್ತು? ಒಂದು ಸಮಯ ನೀನಾಗಲೇ ಮಲಗಿದ್ದೆ ಅನ್ಸುತ್ತೆ. ಇರ್ಲಿ ಹೇಳಯ್ಯ, ನಮ್ಮ ಮಧ್ಯದಲ್ಲಿ ಏನಿದೆ? ಇಲ್ಲ, ನಿನ್ನ ಹತ್ರ ವಸಿ ಮಾತಾಡಬೇಕಾಗಿತ್ತು. ನಾಳೆ ಏನಾದರೂ ಕೆಲಸ ಇದೆ ನನಗೆ. ಕೆಲಸ ಇದ್ರೆ ಇರಲಿ, ಇಷ್ಟೊತ್ತಲ್ಲಿ ಮಾಡಿದ್ಯಾ ಅಂದರೆ ಏನೋ ಮುಖ್ಯವಾದ ಕೆಲಸ ಇರುತ್ತೆ. ಹೇಳು, ಅದೇನಂತ? ನಾಳೆ ನೀನು ಎಲ್ಲಿ ಸಿಗ್ತಾ? ನಿನ್ನ ಹತ್ರ ವಸಿ ಬಂದು ಮಾತಾಡ್ಬೇಕು, ಇಂಪಾರ್ಟೆಂಟ್ ಕೆಲಸ ಅದಕ್ಕಲ್ಲ. ನಮ್ಮ ತೋಟದಲ್ಲಿ ಇರ್ತೀನಪ್ಪ, ಅಲ್ಲಿಗೆ ಬಂದ್ಬಿಡು. ಹಂಗಾರೆ ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀನಿ, ಅಲ್ಲೇ ಸಿಗೋಣ, ಮಾತಾಡಮ್ಮ. ಸರಿ, ನೀನೀಗ ಆರಾಮಾಗಿ ಮಲ್ಕೊ. ಸರಿ ಕಲ. ನಾಳೆ ಈಶಾನ ಹೋಗಿ ಮಾತಾಡ್ಕೊಂಡ್ ಬರ್ತೀವಿ, ನೋಡೋಣ ಅದೇನು ಹೇಳ್ತಾನೆ ಅಂತ. ಸರಿ